ಬಾವಾ, ಈ ಬೆಳ್ಳಿ ನಾಣ್ಯ ಶಾರದಕ್ಕಂದೆ ಅಂತ ಹೇಗೆ ಹೇಳ್ತೀರಿ? ಈ ತರ ಕಾಯಿನ್ಸು ಎಷ್ಟೋ ಜನರ ಹತ್ರ ಇರುತ್ತಲ್ಲ. ಈ ನಾಣ್ಯ ಮುಟ್ತಾ ಇದ್ರೆ ಶಾರದನ್ ಸ್ಪರ್ಶ ಫೀಲ್ ಆಗ್ತಾ ಇದೆ ನನಗೆ. ಆ ರೀತಿ ನನಗೆ ಫೀಲ್ ಆಗ್ತಾ ಇರೋದು ನಿಜಾನೇ ಅಲ್ವಾ? ಎಲ್ಲರೂ ನನ್ನನ್ನು ನಂಬಿ ಆವತ್ತು ಮನಸ್ವಿನಿ ಶಾರದಾ ಕಳೆದೋಗಿದ್ದ ದಿನ ನಮ್ಮ ಮನಸ್ವಿನಿದು 3ನೇ ವರ್ಷದ ಹುಟ್ಟವಾಗಿತ್ತು. ಆ ದಿನ ನೆನಪಲ್ಲಿರ್ಲಿ ಅನ್ನೋ ಕಾರಣಕ್ಕೆ ಈ ಬೆಳ್ಳಿ ನಾಣ್ಯ ನಾನು ನನ್ನ ಪಾಲಿನ ಸಂತಾನ ಲಕ್ಷ್ಮಿ ನೀನು ಅಂತ ಶಾರದಂಗೆ ಹೇಳಿ ಅವಳಿಗೆ ಇದನ್ನ ಉಡುಗೊರೆ ಕೊಟ್ಟಿದ್ದೆ. ಶಾರದಾ ಇದನ್ನ ತಗೊಂಡು ತುಂಬಾ ಖುಷಿಯಾಗಿ, ಇದು ನೀವು ನನಗೆ ಕೊಡ್ತಾ ಇರೋ ಅಮೂಲ್ಯವಾದ ಉಡುಗೊರೆ, ಇದು ನನ್ನ ಕೊನೆ ಉಸಿರೋವರೆಗೂ ನಾನು ಜೋಪಾನವಾಗಿ ನೋಡ್ಕೊಂತೀನಿ ಅಂತ ಹೇಳಿದ್ಲು. ನನಗೆ ಚೆನ್ನಾಗಿ ಗೊತ್ತು ಅಮ್ಮ, ಇದು ನಾನು ಶಾರದಾ ಕೊಟ್ಟಿದ್ದ ಬೆಳ್ಳಿ ನಾಣ್ಯನೇ. ಶಾರದಾ ಮನೆ ಹತ್ರ ಬಂದಿದ್ದು ನಿಜನೇ ಅಮ್ಮ. ಸರಿ ಮಾವ, ನೀವ್ ಹೇಳ್ತಿರೋದು ಕರೆಕ್ಟ್ ಅಂತಾನೆ ಅಸ್ಯೂಮ್ ಮಾಡೋಣ. ಆದ್ರೆ ಈಗ ಆಚೆ ಯಾರು ಇಲ್ವಲ್ಲ. ಸರಿ, ಯಾರಾದ್ರೂ ಬಂದಿದ್ರೆ ಅಟ್ಲೀಸ್ಟ್ ಸೆಕ್ಯೂರಿಟಿ ಗಾರ್ಡ್ಗಾದ್ರೂ ಗೊತ್ತಿರ್ಬೇಕಾಗಿತ್ತಲ್ವಾ? ಅಲ್ಲ, ಮನೆಗೆ ಸಹಾಯ ಕೇಳ್ಕೊಂಡು ಬಿಸ್ನೆಸ್ ಬಗ್ಗೆ ಅಪ್ಪನ ಹತ್ರ ಮಾತಾಡೋದಕ್ಕೆ, ಅಪ್ಪನ್ ಮೀಟ್ ಮಾಡೋದಕ್ಕೆ ಪ್ರತಿದಿನ ಯಾರಾದ್ರೂ ಬರ್ತಾನೆ ಇರ್ತಾರೆ. ಅವರನ್ನ ಯಾರಾದ್ರೂ ಪೀಳ್ಸ್ಕೊಂಡು ಹೋಗಿರ್ಬೋದಲ್ವಾ? ಮಾವ, ನೀವು ಎಮೋಷನಲ್ ಆಗಬೇಡಿ. ನಾನು ಇದ್ರ ಬಗ್ಗೆ ಎನ್ಕ್ವೈರಿ ಮಾಡ್ತೀನಿ. ಶಾರದಾ ಅತ್ತೆ ಎಲ್ಲೇ ಇದ್ರು ಹುಡುಕೋ ಜವಾಬ್ದಾರಿ ನಂದು. ಅಪ್ಪ, ಈ ಬೆಳ್ಳಿ ನಾಣ್ಯನ ನೀವ್ ಅಮ್ಮಂಗ್ ಕೊಟ್ಟಿದ್ರಾ? ಓ ಗಾಡ್, ಕೊಡಿ ನೋಡ್ತೀನಿ. ದೊಡ್ಡ ಸಾಹೇಬ್ರೆ, ಗಂಡ ಹೆಂಡತಿ ಸಂಬಂಧ ಅನ್ನೋದು ತುಂಬಾ ಪವಿತ್ರವಾದ ಬಂಧ. ಒಂದು ಹೆಣ್ಣು ಇದ್ದವ್ರಿಗಿಂತ ಜಾಸ್ತಿ ಕಟ್ಕೊಂಡಿದ್ದ ಗಂಡನ ಜೊತೆ ಬದುಕ್ತಾಳೆ. ಹೌದು, ನಿಮ್ಗೆ ಈ ನಾಣ್ಯದಲ್ಲಿ ಶಾರದಮ್ಮ ಅವ್ರ ಸ್ಪರ್ಶ ಆಗ್ತಿದೆ ಅಂದ್ರೆ ಅದು ನಿಜ ಆಗಿರ್ಬಹುದು. ಮನೆ ಬಾಗ್ಲವರೆಗೂ ಬಂದವರು ಒಳಗೆ ಯಾಕೆ ಬರ್ಲಿಲ್ಲ ಅನ್ನೋದು ಆ ದೇವರಿಗೆ ಗೊತ್ತಿರುತ್ತೆ. ನೋಡಿ, ಹಬ್ಬದ ದಿವ್ಸ, ಅದು ಪೂಜೆ ವೇಳೆಯಲ್ಲಿ ನಮ್ಗೆ ಕಾಯಿನ್ ಸಿಕ್ಕಿದೆ ಅಂದ್ರೆ ಅದು ಒಳ್ಳೆ ಸೂಚನೆನೇ ಆಗಿರ್ಬೋದಲ್ವಾ? ಹಾಗೆ ಶಾರದಮ್ಮ ಅವರು ಆದಷ್ಟು ಬೇಗ ಈ ಮನೆಗೆ ಹಿಂತಿರುಗಿ ಬರ್ಬಹುದು. ಅದ್ರ ಸೂಚನೆನೇ ಇದಾಗಿರ್ಬಹುದು. ನೋಡಿ, ಅವ್ರು ಆದಷ್ಟು ಬೇಗ ಈ ಮನೆಗೆ ವಾಪಸ್ ಬರ್ತಾರೆ. ಆ ಭರವಸೆ ನಾವ್ ಯಾವತ್ತೂ ಕಳ್ಕೊಳ್ಳೋದ್ ಬೇಡ. ಶಾರದಾ ನಿಜಕ್ಕೂ ಇಲ್ಲಿಗೆ ಬಂದಿದ್ಲು ಅಂದ್ರೆ ಇದೆಲ್ಲ ಈ ಮಹಾತಾಯಿಯ ಕೃಪೆ. ಹೌದಮ್ಮ, ಶಾರದಾ ಒಬ್ಳು ಈಗ ಇಲ್ಲಿದ್ದಿದ್ರೆ ನಮ್ ಫ್ಯಾಮಿಲಿ ಪೂರ್ತಿ ಕಂಪ್ಲೀಟ್ ಆಗಿರ್ತಿತ್ತು. ಭೂಮಿ, ಆದಷ್ಟು ಬೇಗ ಶಾರದಾ ಈ ಮನೆಗೆ ವಾಪಸ್ ಬರ್ಲಿ ಅಂತ ಭಕ್ತಿಯಿಂದ ದೇವ್ನ ಇನ್ನೊಂದ್ಸಲ ಪೂಜೆ ಮಾಡು. ಅಮ್ಮ, ಆದಷ್ಟು ಬೇಗ ನಮ್ ದೊಡ್ಡ ಸಾಹೇಬ್ರು ನಂಬಿಕೆ ನಿಜ ಆಗೋಗ್ ಮಾಡಮ್ಮ. ಶಾರದಾ ಅಮ್ಮ ಎಲ್ಲಿದ್ರು ಬೇಗ ಮನೆಗೆ ವಾಪಸ್ ಬರೋ ಹಾಗೆ ಮಾಡಮ್ಮ. ಅತ್ತೆ, ದೊಡ್ಡ ಸಾಹೇಬ್ರೆ, ನೋಡಿದ್ರ ಆ ಲಕ್ಷ್ಮಿ ವರ ಕೊಟ್ಟಾಯ್ತು. ಹಾಗಿದ್ಮೇಲೆ ಶಾರದಮ್ಮ ಆದಷ್ಟು ಬೇಗ ಮನೆಗೆ ವಾಪಸ್ ಬರ್ತಾರೆ. ತಾಯಿ ಲಕ್ಷ್ಮೀದೇವಿ ಕಾಪಾಡಮ್ಮ. ನಮ್ ಭೂಮಿಗೆ ಬಂದಿರೋ ಕಷ್ಟನೆಲ್ಲ ಬೇಗ ಬಗೆಹರಿಯೋಗ್ ಮಾಡು. ಇವತ್ತಿನ ಸಂಪಾದನೆ ಇದಕ್ ಕಾರಣ ಆಗಿರೋ ಆ ಕವಿತಕ್ಕ ಎಲ್ಲೋದ್ರು ಅಂತ ಗೊತ್ತಿಲ್ಲ. ಪಾಪ, ಅವ್ರು ಎಲ್ಲೇ ಇದ್ರು ಆದಷ್ಟು ಬೇಗ ಸಿಗೋ ಹಾಗೆ ಮಾಡು. ಓ ಶಿವಮ್ಮ, ಅರೆ ಕವಿತಕ್ಕ, ಎಲ್ ಸಿಕ್ಕಿದ್ರು ನಿಮ್ಗೆ ಇವ್ರು? ಇವ್ರು ನಮ್ ಬೀದಿಲಿ ಎಲ್ರೂ ಮನೆಗೂ ಹೋಗಿ ಹುಡ್ಕಾಡ್ತಾ ಇದ್ರು. ಯಾರನ್ನ ಹುಡ್ಕಾಡ್ತಾವ್ರೆ ಅನ್ಬಿಟ್ಟು ಬೆಳಗ್ಗೆ ನಿಮ್ ಜೊತೆ ಅಂಗಡಿಲಿ ಓಡಾಡ್ತಾ ಇದ್ರಲ್ಲ, ಅದಕ್ಕೆ ನಾನು ಇಲ್ಲಿ ಕರ್ಕ ಬಂದೆ. ಹೌದು ಶಿವಮ್ಮ, ಇವ್ರು ನಮ್ಮವ್ರೆ. ಇವ್ರನ್ನ ಸಂಜೆಯಿಂದ ಹುಡುಕ್ತಾ ಇದೀನಿ, ಎಲ್ಲೋದ್ರು ಅಂತಾನೆ ಗೊತ್ತಿಲ್ಲ. ನಾಪತ್ತೆ ಆಗೋಗಿದ್ರು. ಸದ್ಯ ನಿಮ್ ಕೈಗಾದ್ರೂ ಸಿಕ್ಕಿದ್ರಲ್ಲ. ಅಲ್ಲ ಕವಿತಕ್ಕ, ಹೇಳ್ದೆ ಕೇಳ್ದೆ ಎಲ್ಲೋಗಿದ್ರಿ ನೀವು? ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಶಿವಮ್ಮ. ಸರಿ ಲಕ್ಷ್ಮಿ, ನಾನ್ ಬರ್ತೀನಿ. ಕವಿತಕ್ಕ, ಇಲ್ಲೇ ಕೂತಿರಿ, ನಾನ್ ಬರ್ತೀನಿ. ಕೂತ್ಕೊಳ್ಳಿ. ನಾನೇ ನನ್ನ ಕೈಯಾರೆ ಆ ಶಾರದನ್ನ ಗುಂಡು ಹಾರಿಸಿ ಕೊಂದಿದ್ದೀನಿ. ಅಲ್ಲದಕ್ಕೆ ಅವಳು ಹೆಣನ ಮೊಸಳೆಗಳಿರೋ ನದಿಗೆ ಬಿಸಾಕೋಕ್ಕೂ ಹೇಳ್ದೆ. ಹೆಣ ಕಾಣಿಸ್ಲಿಲ್ಲ. ಅಂದ್ಮೇಲೆ ನದಿ ಆಳದಲ್ಲಿ ಹೆಣವಾಗಿ ಬಿದ್ದಿರ್ತಾಳೆ ಅನ್ನೋದು ಖಾತ್ರಿ ಆಗಿತ್ತು. ಆದ್ರೆ ಈಗ ಈ ಶ್ರವಣ್ ಇದ್ದಕ್ಕಿದ್ದ ಹಾಗೆ ಯಾವ್ದೋ ಬೆಳ್ಳಿ ನಾಣ್ಯ ತಗೊಂಡ್ ಬಂದು ಇದು ಶಾರದಂದೇ ಅಂತ ಹೇಳಿ ಕನ್ವರ್ಸ್ತಿರೋದನ್ನ ನೋಡಿದ್ರೆ ಅಕಸ್ಮಾತಾಗಿ ಶಾರದಾ ಇರ್ಬೋದಾ? ನನಗೇನು ಚಾನ್ಸಸ್ ಇಲ್ಲ ಅನ್ಸುತ್ತೆ ಮೇಡಮ್. ಒಂದ್ ವೇಳೆ ಬಂದಿರೋದು ಶಾರದಾನೇ ಆಗಿದ್ರೆ ಮನೆಯವರೆಗೂ ಬಂದವಳು ಒಳಗಡೆ ಬರ್ತಿದ್ಲಲ್ವಾ? ಅದ್ರಲ್ಲೂ ಬೆಳ್ಳಿ ನಾಣ್ಯನ ಬೀಳ್ಸೋಗೋದಕ್ಕೆ ಅಂತಾನೆ ಯಾರು ಬರಲ್ಲ ಅಲ್ವಾ? ಹಾಗಾದ್ರೆ ಆ ಬೆಳ್ಳಿ ನಾಣ್ಯ ಯಾರ್ದಿರ್ಬೋದು? ಅದ್ರ ಮೇಲೆ ಶಾರದನ್ ಬೆಳ್ಳಿ ನಾಣ್ಯ ಅಂತ ಏನು ಹೆಸರು ಬರ್ದಿಲ್ಲಲ್ಲ ಮೇಡಮ್. ಅದು ಬೇರೆ ಯಾರಿಗ್ ಬೇಕಾದ್ರೂ ಆಗಿರ್ಬೋದು. ಅಂತ ನಾಣ್ಯಗಳು ಜ್ಯುವೆಲರಿ ಶಾಪ್ ಅಲ್ಲಿ ಬೇಕಾದ ಸಿಗ್ತವೆ. ಅಯ್ಯೋ, ಇನ್ನು ಈ ಶ್ರವಣ್ ಕತೆ, ಅವ್ನ್ ಹೆಂಡತಿನ ಹುಡುಕ್ತಾ ಹುಡುಕ್ತಾ ಅವನಿಗೆ ತಲೆ ಕೆಟ್ಟೋಗಿದೆ. ಅದಕ್ಕೆ ಈ ನಾಣ್ಯ ನೋಡಿದ ತಕ್ಷಣ ನನ್ ಹೆಂಡತಿನೇ ಬಂದ್ಬಿಟ್ಟಿದ್ದಾಳೆ ಅಂತ ಏನೇನೋ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾನೆ ಅಷ್ಟೇ. ಈಗ ನೋಡಿ, ನನ್ನನ್ನೇ ತನ್ನ ಮಗಳು ಅಂತ ಒಪ್ಕೊಂಡಿರೋನು ಈ ಬೆಳ್ಳಿ ನಾಣ್ಯ ನೋಡಿದ ತಕ್ಷಣ ತನ್ನ ಹೆಂಡತಿನೇ ಬಂದಿರ್ಬೋದು ಅಂತ ಅನ್ಕೊಂಡಿದ್ದಾನೆ. ಅಲ್ವಾ ಅಲ್ವಾ? ನಾನೊಬ್ಳು
ಟೆನ್ಷನ್ ಮಾಡ್ಕೊಂಡು ತಲೆ ಕೆಡಿಸ್ಕೊಂಡೆ. ಅಮ್ಮ ಅಮ್ಮ ಏನೋ ಮಾತಾಡ್ಬೇಕು ಅಂತ ಕರೆಸಿ ಆಗಿಂದ ಸುಮ್ಮನೆ ಕೂತಿದ್ಯಲ್ಲ, ಏನ್ ವಿಷಯ? ಒಂದ್ ನಿರ್ಧಾರಕ್ಕೆ ಬಂದಿದ್ದೀನಿ. ಎಲ್ರೂ ಹೇಳಕ್ ಮುಂಚೆ ನಿಮ್ಮಿಬ್ರ ಜೊತೆ ಮಾತಾಡ್ಬೇಕಿತ್ತು, ಅದಕ್ಕೆ ನಿಮ್ಮನ್ ಕರೆಸ್ದೆ. ಶ್ರವಣ, ನನ್ ಮನ್ಸು ಏಕಾಯಿದೆ. ಶಾರದಾ ಬೇಗನೆ ಮನೆಗೆ ಬಂದ್ಬಿಡ್ತಾಳೆ ಅಂತ. ಅದೇ ನಂಬಿಕೆ ಅಮ್ಮ, ಇಷ್ಟು ವರ್ಷ ಆದ್ರೂ ಅವಳ ನೆನಪಲ್ಲೇ ಉಸಿರಾಡ್ಕೊಂಡಿರೋದು. ಮುಂದೊಂದಿನ ಶಾರದಾ ಬಂದು ಭೂಮಿಗೆ ಹೇಗ್ ಸೊಸೆ ಮಾಡ್ಕೊಳಕ್ ಒಪ್ಕೊಂಡ್ರಿ ಅಂತ ಪ್ರಶ್ನೆ ಮಾಡಿದ್ರೆ, ಸಂಗೀತ, ಶಾರದಂಗೆ ನಮ್ ಭೂಮಿ ಒಳ್ಳೆತನ, ನಮ್ ಪರಿಸ್ಥಿತಿ ಎಲ್ಲ ವ್ಯವಸ್ಥೆ ಎಲ್ಲ. ಅಮ್ಮ, ನೀನು ಭೂಮಿನ ನಮ್ಮನೆ ಸೊಸೆ ಅಂತ ಒಪ್ಕೋತಾ ಇದೀಯಾ? ಬಹಳ ದಿವಸದಿಂದ ಆಡಿಯನ್ಸ್ ಕೇಳ್ತಿದ್ದ ಡಿಮ್ಯಾಂಡ್ ಇದು. ಏಯ್ ಕಳ್ಳ, ಕದ್ದು ನಿಂತ್ಕೊಂಡು ನಮ್ಮ ಮಾತೆಲ್ಲ ಕೇಳಿಸ್ಕೊತಾ ಇದ್ದೀಯ? ನೋ 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 ನೋ, ನಾನು ಹಂಗೆ ರೂಮ್ ಮುಂದೆ ಪಾಸ್ ಆಗ್ತಾ ಇದ್ದೆ, ಹಂಗೆ ಕಿವಿಗೆ ಬಿದ್ಬಿಡ್ತು. ಶ್ರವಣ, ನಿನ್ನ ಅಭಿಪ್ರಾಯ ನನಗ್ ತುಂಬಾ ಮುಖ್ಯ ಕಣು. ಓ ಅನ್ನಿ ಮಾವ, ಒಳ್ಳೆ ಕೆಲ್ಸಕ್ಕೆ ತಡ ಮಾಡಬಾರ್ದು. ತಾರೆ ಲಚ್ಚಿ, ಮಾವ ನಟ್ಬಿಟ್ರು ಅಂದ್ರೆ ಅವ್ರು ಹೂ ಅಂದ್ರು ಅಂತ ಅರ್ಥ. ನಾಳೆ ದೀಪಾವಳಿ, ಬಲಿ ಪಾಡ್ಮಿ ಇದೆ. ನಾಳೆನೆ ಭೂಮಿಗೆ ಮನೆ ಸೊಸೆ ಅಂತ ಒಪ್ಕೊಂಡ್ಬಿಡ್ತೀನಿ. ಹಾಗೇನೆ ಎಲ್ರ ಮುಂದೆನೂ ಹೇಳ್ಕೊಂಡ್ಬಿಡ್ತೀನಿ. ಹಾಗೆ ಆ ಹುಡುಗಿಗೂ ನೆಮ್ಮದಿ, ನನ್ ಮನ್ಸಿಗೂ ನಿರಾಳ ಅನ್ಸುತ್ತೆ. ಈಗ್ಲೇ ಎಲ್ರು ಅಸೆಂಬಲ್ ಮಾಡ್ತೀನಿ, ಹೇಳ್ಬಿಡಿ. ಅತ್ಗೆ ಬ್ರೋಗೂ ಖುಷಿ ಆಗತ್ತೆ. ಬೇಡ ಬೇಡ, ಹಬ್ಬದ ಸಂಭ್ರಮ ಮುಗಿದ್ಬಿಡ್ಲಿ. ಭೂಮಿ ಆಚೆ ಪಾಲಿಗೆ ಇದು ಒಂದ್ ಸಂಭ್ರಮ ಆಗ್ಲಿ. ಅಲ್ಲಿವರೆಗೂ ಈ ವಿಷಯ ನಮ್ 4 ಜನರಲ್ಲೇ ಇರ್ಬೇಕು. ಏಯ್ ಕಳ್ಳ, ನಿನಗೆ ಅರ್ಥ ಆಯ್ತಾ? ನಚ್ಚಿ, ಅಮ್ಮ ನಿನಗೆ ಹೇಳ್ತಾ ಇರೋದು ಅರ್ಥ ಆಯ್ತಾ? ಇದೇ ಖುಷಿಗೆ ಎಲ್ರಿಗೂ ಹಬ್ಬಕ್ಕೆ ನನ್ ಕಡೆಯಿಂದ ಬಟ್ಟೆ. ಐನೋ ಪ್ರತಿ ಸತಿ ನೀವೇ ಹಬ್ಬಕ್ಕೆ ಬಟ್ಟೆ ತಂದ್ಕೊಡೋದು ಅಂತ ಅವಾಗವಾಗ ಬ್ರೋನು ತಂದ್ಕೊಡ್ತಾನೆ. ಬಟ್ ಈ ಸಲ ಬಟ್ಟೆ ನಂದೆ. ಒಪ್ಕೊಳ್ಳಿಲ್ಲ ಅಂದ್ರೆ ನಾನು ಹೇಳ್ಬಿಡ್ತೀನಿ. ಹಾಯ್ ಕೇಳ್ಬಿಡೋ. ಸತ್ಯನಾ, ನಾನು ಲಾಯರ್ ಲಕ್ಷ್ಮಣ್ ಅವ್ರ ನಂಬರ್ ಕಳಿಸಿ ನಿಮ್ಗೆ. ಹಾ ಓಕೆ, ಇನ್ ಮಿಕ್ಕಿದ್ದು ನಾನು ಮಾತಾಡ್ತೀನಿ. ಸಾಹೇಬ್ರೆ, ಸಾಹೇಬ್ರೆ, ಏನ್ ಹೇಳು? ಸಾಹೇಬ್ರೆ, ಈ ಸೀರೆ ಹೇಗ್ ಕಾಣ್ತಿದೆ? ಸೀರೆ ಚೆನ್ನಾಗಿ ಕಾಣ್ತಿದೆ. ನಾನು ಹೇಗ್ ಕಾಣಿಸ್ತಿದ್ದೀನಿ? ಅದು ಹೊಸದಾಗಿ ಇಡ್ಬೇಕಾ? ಅಪ್ಸರೆ ತರ. ಸರಿ ಸರಿ, ಕೋಪ ಮಾಡ್ಕೋಬೇಡಿ. ಇದನ್ನ ನನ್ ಮೈದನ ಕೊಟ್ಟಿದ್ದು. ನಾನೇನ್ ಮಾಡ್ಲಿ ಈಗ? ಏನು ಮಾಡ್ಬಿಡಿ ಬಿಡಿ. ಸಾಹೇಬ್ರೆ, ನಿಮ್ ಹತ್ರ ನಾನೊಂದ್ ವಿಷಯ ಹೇಳ್ಬೇಕಿತ್ತು. ಹೇಳಿ. ಹಂಗೆ ಹೇಳಿದ್ರೆ ಮಜಾ ಇರಲ್ಲ. ಇರಿ ಒಂದ್ ನಿಮಿಷ. ವೀರಣ್ಣನ ಮಗಳಾದ ಭೂಮಿ, ರಾಮ್ ನಾರಾಯಣ್ ಮಗನಾದ ಅಜಿತ್ ರಾಮ್ ನಾರಾಯಣ್ ಇವರಿಬ್ಬರು 1 ವರ್ಷದ ಒಪ್ಪಂದದ ಮದುವೆಗೆ ಸ್ವಇಚ್ಛೆಯಿಂದ ಒಪ್ಪಿಕೊಂಡಿದ್ದಾರೆ. ಏನ್ ಇದನ್ನೆಲ್ಲ ಓದ್ತಿದ್ಯಾ? ಏನಾಗಿದೆ ನಿಮ್ಗೆ? ಬ್ರೈನ್ ಅಲ್ಲಿರೋ ನರ ಯಾವ್ದಾರು ಕಟ್ ಆಗೋಗಿದ್ಯಾ? ಏನಕ್ಕೆ ಓದ್ತಿದ್ಯಾ? ಏನಕ್ಕೆ ಅಂದ್ರೆ ಇವತ್ತೇನೋ ಗಂಡನ್ ಪಾದ ಪೂಜೆ ಮಾಡಿ ಮಂಗಳಾರತಿ ಮಾಡ್ಬೇಕಲ್ವಾ, ಅದಕ್ಕೆ. ಅಲ್ಲ, ಆ ಪೂಜೆ ಮಾಡೋದಕ್ಕೂ ಈಗ ನೀನ್ ಈ ಕಾಪಿ ಎತ್ಕೊಂಡು ಓದ್ತಿರೋದಕ್ಕೂ ಏನ್ ಸಂಬಂಧ ಅಂದೆ? ಸಂಬಂಧ ಕೇಳ್ತಿದ್ರ ನೀವು? ಅದನ್ನೇ ಹೇಳು ಅಂತ ಹೇಳ್ತೀವಿ. ಅವತ್ತು ಪೂರ್ಣಿಮಾ ಆಂಟಿ ಮನೆಗೆ ಹೋಗಿದ್ವಲ್ಲ ನಾವು. ಯಾರ ಪೂರ್ಣಿಮಾ ಆಂಟಿ? ಅತ್ತೆ ಫ್ರೆಂಡ್ ಪೂರ್ಣಿಮಾ ಆಂಟಿ. ಆಗ ಅವ್ರ ಮನೇಲಿ ನಾನು ಭೀಮನ ಅಮಾವಾಸ್ಯೆಗೆ ನಿಮ್ ಪಾದ ಪೂಜೆ ಮಾಡ್ಲಿಲ್ವಾ? ಏನಕ್ ಮಾಡ್ದೆ? ಯಾರಿಗೋ ಡೌಟ್ ಬರ್ಬಾರ್ದು ಅಂತ ಮಾಡ್ದೆ. ಇವತ್ ನೋಡಿದ್ರೆ ಮತ್ತೆ ಮಾಡು, ಈಗ ನಾನೇ ಮಾಡಿಸ್ಬಿಡಿ, ನಿಮ್ ಪಾದ ಪೂಜೆ ಮಾಡ್ಕೊಂಡೇ ಕೂತ್ಕೊಂಡ್ಬಿಡ್ತೀನಿ. ಅಲ್ಲ, ನಾನ್ ನಿಮ್ ನಿಜವಾದ ಹೆಂಡ್ತಿನೂ ಅಲ್ಲ, ಇದೆಲ್ಲ ಈ ಅಗ್ರಿಮೆಂಟ್ ಅಲ್ಲಿ ಬರ್ದೂ ಇಲ್ಲ. ಇನ್ ಯಾಕೆ ಸಾಹೇಬ್ರೆ ನಾನ್ ನಿಮ್ ಪಾದ ಪೂಜೆ ಮಾಡ್ಬೇಕು? ಅಲ್ಲ, ನನಗೆ ನಿನ್ ಕೈಯಲ್ಲಿ ಕಾಲ್ ತೊಳ್ಸ್ಕೊಬೇಕು ಅನ್ನೋ ಶೋಕಿ ಏನಾರು ಇದೆ ಅನ್ಕೊಂಡಿದ್ಯಾ? ಚಾನ್ಸೇ ಇಲ್ಲ. ನೋ ವೇ. ಹೋಗ್ಗೆಲ್ಲೇ ನನ್ನನ್ನೇ ಹೋಗ್ಗೆಲ್ಲೇ ಅಂತೀರೇನ್ರಿ ನೀವು? ನಿಮ್ಮನ್ನ ನಾನು ಕಾಂಟ್ರಾಕ್ಟ್ ಮದ್ವೆ ಆಗಿರ್ಬಹುದು, ಆದ್ರೆ ನೀವ್ ಹೇಳಿದಾಗೆಲ್ಲ ನಾನು ಕರ್ಸ್ಕೊಂಡ್ಬಿಡ್ತೀನಿ ಅಂತ ಅಲ್ಲ. ಹಾಗೆ ನಾನು ಸುಮ್ನಿರೋಳು ಅಲ್ಲ. ಸಾಹೇಬ್ರೆ ಪ್ಲೀಸ್ ಸಾಹೇಬ್ರೆ, ಕಾಲ್ ತೊಳೆಯೋದಿಲ್ಲ ನನ್ ಕೈಯಲ್ಲಿ ಆಗಲ್ಲ ಅಂತ ನನ್ನ ಹತ್ರ ಬಂದು ರಿಕ್ವೆಸ್ಟ್ ಮಾಡಿದ್ರೆ ನಾನೇ ನಮ್ಮಮ್ಮನ ಕಾಲಿಗೆ ಬಿದ್ದಾರು ಇದನ್ನ ಕ್ಯಾನ್ಸಲ್ ಮಾಡಿಸಿ ನಿನ್ನ ರಾಣಿ ತರ ನಿಲ್ಲಿಸ್ತಾ ಇದ್ದೆ ಎಲ್ರ ಮುಂದೆ. ಆದ್ರೆ ನೀನು
ನನಗೀಗೋ ಟಚ್ ಮಾಡ್ಬಿಟ್ಟೆ ಅಲ್ವಾ? ನಿನ್ ಕೈಯಾರೆ ನನ್ ಕಾಲ್ ತೊಳ್ದು ಅದಕ್ಕೆ ಅರ್ಶಿನ ಕುಂಕುಮ ಹೂವು ಇಡ್ಸಿ ಗಂಧದ ಕಡ್ಡಿಲಿ ಪೂಜೆ ಮಾಡಿಸಿ ಅದೇ ಕಾಲ್ನ ಕಣ್ಣು ಗೊತ್ತಿಲ್ಲ ಅಂದ್ರೆ ನನ್ನ ಹೆಸರು ಅಜಿತ್ ರಾಮನಾರಾಯಣ ಅಲ್ಲ. ಚಿರ ಕಾಲ್ ತೊಳಿಯಕ್ ರೆಡಿ ಆಗ್ಬಿಡ್ಮ. ನಾನು ಮಂಡ್ಯದ ಹುಡುಗಿನೇ, ನೋಡ್ದೆ ಬಿಡೋಣ ಅದ್ ಇವ್ರು ನನ್ನ ಕೈಲಿ ಕಾಲ್ ತೊಳ್ಸ್ಕೊತಾರೆ ಅಂತ. ಇವತ್ತು ದಂಪತಿಗಳ ಪೂಜೆ. ಹೆಂಡತಿ ಗಂಡನ್ ಕುಂಕುಮ ಹಚ್ಚಿ ಆರತಿ ಹಚ್ಬೇಕು. ಗಂಡ ಹೆಂಡತಿಗೆ ಉಡುಗೊರೆ ಕೊಡ್ಬೇಕು. ಕರಿಮ ನಿನ್ ಗಂಡನ್ಗೆ. ಸರಿಮ್ಮ. ರೀ ರೀ ಸ್ವಲ್ಪ ಬರ್ತೀರಾ? ಒಂದೇ ಸಂಗೀತ. ನಿನ್ ಮಗ ಸೊಸೆನು ಕರಿಮ? ಹೌದಲ್ಲ, ಇನ್ನೂ ಬರ್ಲೇ ಇಲ್ಲ. ಅಜಿತಾ, ಏನಾಯ್ತಮ್ಮ, ಯಾಕೆ ಹಂಗ ಕೂತ್ಕೊಂತ ಇದ್ದೆ? ಬಾ 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 ಕೂತ್ಕೋ. ಭೂಮಿ, ನೀನೇನ್ ಆ ಕಡೆ ಈ ಕಡೆ ನೋಡ್ತಿದ್ಯಾ? ಇವತ್ತು ದಂಪತಿ ಪೂಜೆ. ಹೆಂಡತಿ ಗಂಡನ್ ಪಾದ ಪೂಜೆ ಮಾಡ್ಬೇಕು. ನೀನು ನಿನ್ ಗಂಡನ್ ಪಾದ ಪೂಜೆ ಮಾಡು, ನಾನು ನನ್ ಗಂಡನ್ ಪಾದ ಪೂಜೆ ಮಾಡ್ತೀನಿ, ಸರಿನಾ? ಹಾ ಅತ್ತೆ. ಇದು ಬ್ಯೂಟಿಫುಲ್ ಗಿಫ್ಟ್. ಥ್ಯಾಂಕ್ ಯು ರೀ. ಆಮೇಲೆ ಗಿಫ್ಟ್ ಏನ್ ಕೊಟ್ಟಿದ್ದಾರೆ? ವಾವ್, ಸಕ್ಕತ್ತಾಗಿದೆ. ವಾವ್ ಅಲ್ವಾ, ಸಕವಾಗಿದೆ ಅಲ್ವಾ? ಅಕ್ಕ, ನಿನಗೆ ಗಿಫ್ಟ್ ಸಿಕ್ಕಿಲ್ಲ ಅಂತ ನಿಂಗೆ ಬೇಜಾರಾಗ್ತಾ ಇದೆಯಾ? ನೀನು ನಿನ್ ಗಂಡನ್ ಮನೇಲಿ ಇದ್ದಿದ್ರೆ ನಿಂಗೂ ಒಂದ್ ಗಿಫ್ಟ್ ಸಿಕ್ಕಿರೋದು. ಬೇಕಿದ್ರೆ ಬಿಟ್ಟು ಬರ್ಲಾ? ನೋಡಪ್ಪ, ಯಾವಾಗ್ಲೂ ರೇಗಿಸ್ತಾನೆ ಇರ್ತಾನೆ. ನಾನು ಇಲ್ಲಿರೋದೇ ಇವನಿಗೆ ಇಷ್ಟ ಇಲ್ಲ. ಫಸ್ಟ್ ಇವನ್ನ ಕಳಿಸ್ಬೇಕು. ಭೂಮಿ, ಏನ್ ನನ್ ಮಗನ್ ಮುಖನೇ ನೋಡ್ತಾ ಇದೀಯಾ? ಬೇಗ ಅವನ್ ಕಾಲ್ ತೊಳ್ದು ಪೂಜೆ ಮಾಡು. ಭೂಮಿಗೆ ಆಕ್ಚುಲಿ ಪೂಜೆ ಸಂಪ್ರದಾಯ, ಗಂಡಂಗೆ ಪೂಜೆ ಮಾಡೋದು ಇದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಅಮ್ಮ. ಭಕ್ತಿ ಗಂಡ ಅಂದ್ರೆ. ಆದ್ರೆ ನನ್ಗೆ ಇದೆಲ್ಲ ಇಷ್ಟ ಇಲ್ಲ. ಭೂಮಿಗೆ ಮುಜುಗರ ಆಗೋ ತರ ಕೆಲ್ಸ ನಾನು ಮಾಡಲ್ಲಮ್ಮ. ಮುಜುಗರ ಯಾಕೆ? ನೀವಿಬ್ರು ಗಂಡ ಹೆಂಡತಿ ಅಲ್ವಾ? ಅದೇ ಮತ್ತೆ, ಭೂಮಿನೇ ನನಗಿಷ್ಟ ಇಲ್ಲ ಅಂದಿದ್ರೆ ನಂಬ್ತಿದ್ದೆ. ಆದ್ರೆ ನನ್ ಸೊಸೆಗೆ ಈ ಶಾಸ್ತ್ರ ಸಂಪ್ರದಾಯದ ಬಗ್ಗೆ ತುಂಬಾ ನಂಬಿಕೆ ಇದೆ. ನನ್ ಸೊಸೆ ಜಾಣೆ ಕಣೋ. ಭೂಮಿ, ಇವನು ನಿನ್ ಗಂಡ, ಇವನ್ ಕಾಲ್ಗಳು ನಿನಗ್ ಸ್ವಂತ. ಚೆನ್ನಾಗ್ ಕಾಲ್ ತೊಳೆದು ಪೂಜೆ ಮಾಡು ಹೇಳ್ತೀನಿ. ಹಾ ಅತ್ತೆ. ಆದ್ರೆ ಯಾರು ಕಾಲ್ ತೊಳೆಯಲ್ಲ ಅಂತಿದ್ರು. ರೀ, ಎಷ್ಟ್ ಚೆನ್ನಾಗ್ ಕಾಣಿಸ್ತಿದ್ರ ನೀವ್ ಇವತ್ತು. ನಿನ್ ಕಣ್ಣಲ್ಲಿದೆ ನನ್ನ ಅಂದ. ಹಿಂಗೆ ಓವರಾಗಿ ಆಡ್ತಿದ್ರೆ ಕಾಲ್ಗೆ ಹಾಕೊಂಡು ಏನೋ ತಲೆಮೇಲೆ ಹಾಕ್ಬಿಡ್ತೀನಿ. ಅಮ್ಮ, ನಾನೇನ್ ಕಾಲ್ ತೊಳಸ್ಕೊಳ್ಳಲ್ಲ ಬಿಡು. ಅಯ್ಯೋ ಸುಮ್ನೆ ಕುತ್ಕೊಳ್ರಿ. ನೀನ್ ಇಷ್ಟೊಂದೆಲ್ಲ ಫೋರ್ಸ್ ಮಾಡ್ತೀಯಾ? ಕುಳಿ ಬಿಡು. ಏಯ್, ಸಕಲಾಗಿ ಪೂಜೆ ಮಾಡ್ತಿದ್ಯಾ. ಇಂಪ್ರೆಸ್ಡ್. ಅಯ್ಯೋ, ಏನ್ ಒಬ್ರು ಮುಖ ಒಬ್ರು ನೋಡ್ತಾ ಇದ್ದೀರಾ? ಅಜಿತಾ, ಈ ಕುಂಕುಮನ ಭೂಮಿ ಹಣೆ ಮೇಲಿಟ್ಟು ಈ ಅಕ್ಷತೆ ಕಾಳನ್ನ ಅವಳ ತಲೆ ಮೇಲೆ ಹಾಕಿ ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡಿ. ಭೂಮಿ, ನೀ ನಮಸ್ಕಾರ ಮಾಡು. ದೀರ್ಘ ಸುಮಂಗಲಿ ಭವ. ಬ್ರೋ, ಪೂಜೆ ಮಾಡಿಸ್ಕೊಂಡಿದ್ದಾಯ್ತಾ? ಫಸ್ಟ್ ಕ್ಲಾಸ್ ಆಯ್ತಪ್ಪ, ದೇವರ ಆಶೀರ್ವಾದ ಅಲ್ವಾ? ಇವಾಗ ನನ್ನ ಅತ್ತಿಗೆ ಒಂದ್ ಗಿಫ್ಟ್ ಕೊಡ್ತೀಯಾ? ಗಿಫ್ಟ್ ಎಲ್ಲ ಇಲ್ಲಪ್ಪ. ಆಗಲ್ಲ ಅಂದ್ರೆ ಏನು? ನೀನ್ ಇವಾಗ ಅದಕ್ಕೆ ಗಿಫ್ಟ್ ಕೊಡ್ಲೇಬೇಕು. ನೀನ್ ಅದಕ್ಕೆ ಗಿಫ್ಟ್ ಕೊಡ್ಲಿಲ್ಲ ಅಂದ್ರೆ ನಾನ್ ಏನ್ ಮಾಡ್ತೀನಿ ನೋಡು. ಒಬ್ಬ ಪೊಲೀಸ್ ಹತ್ರನೇ ರೌಡಿಸಮ್ ಮಾಡ್ತಾ ಇದೀರಾ? ಹೌದು. ನೀನ್ ಇವಾಗ ಅಮ್ಮ, ನನ್ ಕಣ್ಮುಂದೆ ನಿಂತಿರೋದು ನಿಜಕ್ಕೂ ನನ್ನ ಅಮ್ಮನ? ನೀನು ನಿಮ್ ತಾಯಿ ಜೊತೆ ದೀಪಾವಳಿ ಹಬ್ಬ ಆಚರಿಸ್ಬೇಕು ಅಂತ ಅವ್ರನ್ನ ಸ್ಪೆಷಲ್ ರಿಕ್ವೆಸ್ಟ್ ಮೇಲೆ ಹೊರಗಡೆ ಕರ್ಕೊಂಡು ಬಂದಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.